2022ರಲ್ಲಿ ಈ ದಿನ ಪ್ರಶ್ನೆ ಏನಾಗಿತ್ತಪ್ಪ ಅಂದ್ರೆ ಶಿಷ್ಯಂದು, ನಾನು ಎನ್ನುವುದು ಸಾಧಕನ ಒಂದು ದಿಕ್ಕಲ್ಲವೇ ಗುರಿಯಲ್ಲವೇ ಅಂತಕ್ಕಂಥ ಶಿಷ್ಯ ಕೇಳಿದ್ದ. ಅದಕ್ಕೆ ಗುರುಗಳು ದಿಕ್ಕು ದಿಶೆ ಗುರುತು ಮನಸ್ಸಿಗೆ ಇರ್ತಾವಾದ್ರ ಈ ನಾನು ಅಂತಕ್ಕಂಥದ್ದು ಅಖಂಡ ಬ್ರಹ್ಮನಿಗೆ ಏನು ಇಲ್ಲ ಅಂತಕ್ಕಂಥದ್ದು ಹೇಳಿದ್ರು. ಯಾವಾಗ ಮನಸ್ಸು ಸಂಪೂರ್ಣವಾಗಿ ನಾಶ ಹೊಂದದಲ್ಲ ಅವಾಗ ನೀನೇ ನೀನಾದಾಗ ಆ ಸ್ವಸ್ವರೂಪನಾದಾಗ ಅಲ್ಲಿ ನಿನಗೆ ದಿಕ್ಕು ಇಲ್ಲ ದಿಶೆನೂ ಇಲ್ಲ, ಯಾವ ದೇವೆಲ್ಲ ಮಾಯವಾಗಿ ಬಿಡ್ತಾವೆ ಅಂತಕ್ಕಂಥದ್ದನ್ನು ಹೇಳ್ತಾ ಈಗ ಮುಂದಿನ ಶಿಷ್ಯನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸ್ವಸ್ವರೂಪ ಎನ್ನುವುದು ನಿರಾಕಾರವಾಗುತ್ತದೆಯೋ ಅಥವಾ ಸಾಕಾರವಾಗುತ್ತದೆಯೋ ಅಂತಕ್ಕಂಥ ಶಿಷ್ಯನ ಪ್ರಶ್ನೆ. ಇದಕ್ಕೆ ಉತ್ತರ, ಇದು ನಿರಾಕಾರವೂ ಅಲ್ಲ ಸಾಕಾರವೂ ಅಲ್ಲ. ಯಾಕಂತಂದ್ರ ನೋಡಪ್ಪ, ನೀನು ಇದಕ್ಕೆ ನಿರಾಕಾರ ಅಂತಂದ್ರ ಇದೇನಾಗ್ತದ, ಅದನ್ನು ಮೀರಿರ್ತದ. ಮತ್ತು ಸಾಕಾರ ಅಂತಪ್ಪ ಅಂತಂದ್ರ ಅದನ್ನೂ ಕೂಡ ಮೀರಿರ್ತದ. ಇದು ಹೆಂಗಂದ್ರ ಎಲ್ಲದನ್ನು ಮೀರಿದ್ದು. ಅದಕ್ಕೆ ನಿರಾಕಾರದ ನಿನಗ ಏನೂ ಬೇಕಿಲ್ಲ. ಅಲ್ಲಿ ಏನಿದ್ರು ನೀನಿಲ್ಲ, ನೀನಿದ್ರೇನು ಏನೂ ಇಲ್ಲ ಅಂತ. ಆದ್ರೆ ಈ ಸಾಕಾರ ಅಂತಕ್ಕಂಥ ತಗೊಳಪ್ಪ ಅಂತಂದ್ರೆ ಅಲ್ಲಿ ನಿನಗೆಲ್ಲ ಬೇಕಾಗಿರ್ತಾವೆ. ಏನು, ನಿನಗೆಲ್ಲ ಅನಾತ್ಮಗಳು ಏನದಾದವು, ಮನಸ್ಸು, ಬುದ್ಧಿ, ಪದ, ಭಾಷೆ, ನೆನಪು, ಪಾಂಡಿತ್ಯ ಇವೆಲ್ಲ ಕೂಡ ನಿನಗೆ ಪ್ರದರ್ಶನಕ್ಕೆ ಬೇಕಾಗಿರ್ತಾವ. ಅದಕ್ಕೆ ಇಂಥವುಗಳ ಪ್ರದರ್ಶನ ಪ್ರವಾಹದಲ್ಲಿ ಆ ಏನಿನ ಅಖಂಡ ನಾನು ಕೂಡ ಅಲ್ಲಿ ಉಸಿರು ಕಟ್ಟಿ ಮುಳುಗಿ ಹೋಗುವಂತ ಸಾಧ್ಯತೆ, ಕೊಚ್ಚುವಂತದಾವ ಅಂತಕ್ಕಂಥದ್ದಾಗಿದ್ದಾಗ ಶಿಷ್ಯ ಕೇಳ್ತಾನೆ, ಹಾಗಾದ್ರೆ ಗುರುಗಳೇ ನಾನು ನಿಶ್ಚಲ ಅಂತ ನೀವು ಹೇಳ್ತಾ ಬಂದ್ರಿ ನನಗೆ, ಆದ್ರೆ ನನ್ನ ದೇಹ ಚಲಿಸಿದಂತೆ ನಾನು ಚಲಿಸಿದ ಹಾಗೆ ಕಾಣಿಸೋದಿಲ್ಲ ಅಂತಕ್ಕಂಥ ಶಿಷ್ಯನ ಪ್ರಶ್ನೆ. ಇದು ಉತ್ತರ ನೋಡಿದ್ರಲ್ರಿ, ನಾವು ಆಗಿರ್ಲಿದ್ದು. ಹೌದು, ಈಗ ಮುಂದಿನ ಪ್ರಶ್ನೆ ಹೋಗೋಣ. ಅಮ್ಮನವ್ರೆ, ಕೊಳಕೆ ಮಾಡೋದು ಉತ್ತರ ಪಡ್ತೀವಿ ನಾವು. ಹೌದು. ಈಗ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ದೇಹದೊಳಗೆ ನಾನು ಇರುವಂತೆ ಕಾಣುವಂತ ಈ ಭಾವನೆಯನ್ನ ಹೋಗಲಾಡಿಸಿಕೊಳ್ಳೋದು ಹೇಗೆ ಅಂತಕ್ಕಂಥ ಶಿಷ್ಯನ ಪ್ರಶ್ನೆ. ಈ ಪ್ರಶ್ನೆಗೆ ಬಂದಿದ್ದು ನಾವು. ದೇಹದೊಳಗೆ ನಾನು ಇರುವಂತೆ ಕಾಣುವಂತ ಏನ ಭಾವನೆ ಅದ, ಈ ಭಾವನೆ ಹೋಗಲಾಡಿಸಿಕೊಳ್ಳೋದು ಹೇಗೆ ಅಂತಕ್ಕಂಥ ಪ್ರಶ್ನೆಗೆ, ದೇಹ ಇರುವುದು ಅಥವಾ ಇಲ್ಲದಿರುವುದು ನಿನ್ನ ಮನಸ್ಸಿಗೆ ಮತ್ತು ಸಾಕ್ಷಿ ಭಾವಕ್ಕೆ, ಅಂದ್ರೆ ಮನುಷ್ಯನೊಳಗೆ ಒಂದಾದಂತ ಸಾಕ್ಷಿ ಸ್ವರೂಪ, ಆತ್ಮ ಸ್ವರೂಪಕ್ಕೆ. ಹಿಂಗ ಅದಕ್ಕೆ ಈ ಇರುವಿಕೆ ಅಂತಕ್ಕಂಥದ್ದು ಏನದ, ಇರುವಿಕೆ ಭಾವವನ್ನ ಮತ್ತು ಇರುವಿಕೆ ಅರಿವನ್ನ ಮೀರಿದ ನಿನಗಲ್ಲ ಅಂತಕ್ಕಂಥದನ್ನ ಇಲ್ಲಿ ಗುರು ಹೇಳ್ತಾರೆ. ಇಲ್ಲಿ ಯಾಕಪ್ಪ ಅಂದ್ರೆ ನೀನು ಸಾಕ್ಷಿ ಅಲ್ಲ, ಸಾಕ್ಷಿಯಾದ ಪರಿಶುದ್ಧ ಇರುವಿಕೆ ಮೂಲವಾದಂತ ನಾನು ಅಂತಕ್ಕಂಥದ್ದು ನೀನು. ಅದಕ್ಕೆ ದೇಹದ ಇರುವಿಕೆ ಅಥವಾ ಇಲ್ಲದಿರುವಿಕೆ ಈ ನಾನುವಿಗೆ ಏನೂ ಮಾಡ್ಲಾರದು. ಈಗ ಗಡಿಗೆ ಒಳಗ ಬಯಲಿದೆ, ಬಯಲಿರುವಂತೆ ನಿನ್ನ ಮನುಷ್ಯನಿಗೆ ಕಾಣಬೇಕಾದ್ರೆ ಅದನ್ನ ಖಾಲಿ ಮಾಡಬೇಕು ಅಂತಕ್ಕಂಥದ್ದು. ಆದ್ರೆ ನೀನೇನ್ ಮಾಡ್ತಾ ಇದೀಯ ಅಂತಂದ್ರೆ, ಗಡಿಗಳಿಗೆ ಇಲ್ಲ ಸಲ್ಲದ ಅಪ್ರಯೋಜಕ ವಸ್ತುಗಳನ್ನೆಲ್ಲ ತುಂಬಿಡ್ತಾ ಇದೀಯ. ತುಂಬಿಟ್ಟು ಏನ್ ಮಾಡ್ತಾ ಇದೀಯ, ಅದರಿಂದ ನಿನ್ನ ಗಡಿಗಳಿರುವಂತ ಬಯಲು ಕಾಣಿಸ್ತಾ ಇಲ್ಲ ಅಂತ. ಹಂಗಂತ ಮಾತ್ರಕ್ಕ ಆ ಬಯಲೊಳಗ ಗಡಿಗೆ ಇಲ್ಲಂತೇನೋ ಇದೆ. ಅದಕ್ಕೆ ನೀನು ಗಡಿಗೆಯೊಳಗೆ ಇನ್ನು ಏನಾದ್ರೂ ತುಂಬು ಅಥವಾ ಖಾಲಿ ಮಾಡು, ಆ ಇರುವಂತ ಬಯಲಿನಾಗ ಇದ್ದೇ ಇರ್ತದದು. ಅದಕ್ಕೆ ಅದೇ ತರಹ ಮನಸ್ಸೇನಪ್ಪಾ ಅಂತಂದ್ರ, ಈ ಮನವು ಎಂದಾದ್ರೂ ಖಾಲಿ ಆಗಿದ್ರು ಕೂಡ, ಖಾಲಿ ಆಗಿಬಿಟ್ರೆ ಅಥವಾ ಖಾಲಿ ಇಲ್ಲದೆ ಇರುವಾಗ ಸಹಿತ ಅದರೊಳಗೆ ಈ ಅರಿಷಡ್ ವೈರಿಗಳು, ಮಮಕಾರ, ಅಹಂಕಾರ, ಈ ಮನುಷ್ಯನ ವಿಕಾರಗಳು ಎಲ್ಲ ತುಂಬಿಕೊಂಡಿರ್ತವೆ. ಇವೆಲ್ಲ ತಾಂಡವಾಡ್ತಿರ್ತವೆ. ಇವು ಇದರಲ್ಲಿ ತುಂಬುವವರೆಗೆ ನೀನು ಅದನ್ನ ಬೆಂಬಲಿಸುವವರೆಗೆ ನನಗೆ ಏನಪ್ಪಾ ಅಂದ್ರ ಈ ನಾನು ಎಲ್ಲಿ ಅಂತಕ್ಕಂಥ ಏನದ ಅದಲ್ಲಿ ಹೆಂಗ ಅರಿವಾಗಬೇಕಂತ, ಅದು ನಾನು ಅರಿವಾಗಬೇಕಾದ್ರೆ ಇದನ್ನ ಬಿಟ್ಟು ನೀ ಬರಬೇಕು ಅಂತಕ್ಕಂಥದಕ್ಕೆ ಆ ನಾನುವಿನ ಅರಿವು ಉಂಟಾಗಬೇಕಾದ್ರೆ ಇವುಗಳಿಂದ ನೀನು ಅಂದ್ರೆ ಮನವು ಖಾಲಿ ಆಗ್ಬೇಕಂತ, ಮನಸ್ಸೇ ಖಾಲಿ ಆಗಬೇಕು. ಏನನ್ನೇ ಆದ್ರೂ ಪಾತ್ರೆ ಒಳಗೆ ನಾವು ಖಾಲಿ ಮಾಡಿದಾಗಲೇ ಅಲ್ಲಿ ಯಾವುದೋ ಒಂದು ವಸ್ತುವನ್ನ ನಾವು ಪಾತ್ರೆ ಒಳಗೆ ತುಂಬದ ಅಲ್ಲಿ ಮತ್ತೊಂದು ವಸ್ತು ಅಲ್ಲಿ ಹಾಕ್ಬೇಕಂತ ಖಾಲಿಯಾಗ ಹಾಕ್ಬೇಕಲ್ಲ. ಹಂಗ ನಿನ್ನ ಮನುಷ್ಯನೊಳಗೇನು ಸ್ವಭಾವ ದೋಷ ನಾನಾ ತರ ಏನೆಲ್ಲ ತುಂಬಿಕೊಂಡಿದಿಲ್ಲ, ಅದನ್ನ ಖಾಲಿ ಮಾಡಿದಾಗ ಅಲ್ಲಿ ಭಗವಂತನ ಅಸ್ತಿತ್ವ ಅಂತಕ್ಕಂಥದನ್ನು ಅಲ್ಲಿ
ಕಲ್ಲಿನ ಮನಸ್ಸನ ನಾನಾ ತರ ಎಲ್ಲ ಅಲ್ಲಿರ್ತಕ್ಕಂಥ ಏನು ಕಸ ಅದಲ್ಲ ಆ ದಿಕ್ಕಲ್ಲಿರ್ತಕ್ಕಂಥ ಕಸವನ್ನೆಲ್ಲ ತಂದಿಟ್ಕೊಂಡಿದ್ದೆ ಅದನ್ನ ಖಾಲಿ ಮಾಡಿದಾಗ ಮಾತ್ರ ಅಲ್ಲಿ ನನಗೆ ಅರಿವಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅವರು. ಅದಕ್ಕ ಏಕವಾಗಿ ನೀನೇ ನೀನಾಗಿರುವಂತ ಅಖಂಡ ಇರುವಿಕೆ ನಾನುವಿನ ನಿಜ ಸ್ವರೂಪ ಅಂದ್ರೆ ಸಹಜ ಸ್ವರೂಪ ನಿನಗೆ ತಿಳಿಯುತ್ತದೆ ಯಾವಾಗ ಅಂತ. ಅಲ್ಲಿ ತಿಳಿಯಲು ನೀನು ಇಲ್ಲದ ಏನೂ ಇಲ್ಲದ ಮತ್ತು ಎಲ್ಲವೂ ಒಂದಾಗ್ತದಲ್ಲಿ ಅಂದ್ರೆ ಏಕವಾಗಿ ಎಲ್ಲವೂ ಪರಿಶುದ್ಧ ಇರುವಿಕೆ ಒಂದೇ ಅಲ್ಲಿ ಆಗಿರ್ತದೆ ಅಂತಕ್ಕಂಥದ್ದು. ಅದಕ್ಕ ನೀನೇ ಹೇಳ್ತಾ ಅಂದ್ರ ಈ ದೇಹದೊಳಗೆ ನಾನು ಇರುವಂತೆ ಕಾಣುವಂತ ಏನು ಭಾವನೆಗಲ್ಲ ಹಿಂಗ ಭಾವನೆ ಕೂಡ ಅದು ಹೋಗ್ಲಾಡ್ತದೆ. ಹೆಂಗಪ್ಪ ಅಂದ್ರ ಈ ರೀತಿಯಾಗಿ ಅಂತಕ್ಕಂದ್ರೆ ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಸ್ವಭಾವ ದೋಷವನ್ನ ಅಹಮ್ಮನ್ನ ಎಲ್ಲವನ್ನ ದೂರ ಮಾಡಿಕೊಂಡು ಅಲ್ಲಿ ಖಾಲಿ ಮಾಡಿದಪ್ಪ ಅಂದ್ರ ಅಲ್ಲಿ ಭಗವಂತನ ಅಸ್ತಿತ್ವ ಅಂತಕ್ಕಂಥದ್ದಲ್ಲಿ ಆ ಒಂದು ಬೆಳಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಗುರುಗಳೇ ಅವುಗಳಿಂದ ದೇಹವನ್ನ ಖಾಲಿ ಮಾಡೋದು ಹೇಗೆ ಅಂತ ಕೇಳ್ತಾನ ಅವನು. ನೀವೆಲ್ಲ ಖಾಲಿ ಮಾಡೋದು ಹೇಳಿದ್ರಿ, ಈ ರೀತಿಯಾಗಿ ಖಾಲಿ ಮಾಡ್ಬೇಕು ಅಂತೇಳಿ ಆ ಖಾಲಿ ಮಾಡುವಂತ ಪದ್ಧತಿಯನ್ನು ಒಂದಿಷ್ಟು ಹೇಳ್ಕೊಡ್ರಿ ಅಂತ ಹೇಳ್ತಾನೆ. ಇದೇನಪ್ಪ ಇದು ಖಾಲಿ ಮಾಡೋ ಪದ್ಧತಿ ಅಂದ್ರೆ ಇದು ಬಹಳ ಸುಲಭ. ಹೆಂಗಂತಂದ್ರ ದೇಹವು ಸೇರಿದಂತೆ ಅವೆಲ್ಲವುಗಳನ್ನ ತಿರಸ್ಕಾರದಿಂದ ಅಸಡ್ಡೆಯಿಂದ ನೀನು ಗಮನಿಸ್ತಾ ಇರಷ್ಟೇ. ಆ ಕಡೆ ಲಕ್ಷ್ಯ ಕೊಟ್ಟಪ್ಪ ಅಂತಾನೆ ಅಂತದ ನೀನ್ ಖಾಲಿ ಮಾಡಕ್ ಆಗೋದಿಲ್ಲ. ನೀನ್ ಖಾಲಿ ಮಾಡ್ಬೇಕು ಏನ್ ಮಾಡ್ಬೇಕು ನೀನ ಆ ಕಡೆ ನೀನು ತಿರಸ್ಕಾರನ ಕಾಣಬೇಕಂತ. ಅಂದ್ರೆ ನಾನು ಇದ್ದೇನೆ ಅಂತಕ್ಕಂಥದ್ದು, ನಾನು ಇದ್ದೇನೆ ಅಂತ ಭಾವನೆ ಅಲ್ಲಿ ಮೂಡಬೇಕು. ಆ ಭಾವನೆ ಮೇಲೆ ಸದಾ ನಿನ್ನ ನಿಗಾ ಇಡಬೇಕು ನೀನು. ಈಗ ನಿಗಾ ಇಟ್ಟು ಇಷ್ಟು ಸಾಕು, ಇಷ್ಟು ಮಾಡಿದ್ರೆ ಸಾಕು, ನೀನು ಮತ್ತೇನ್ ಮಾಡಬೇಕಾಗಿಲ್ಲ. ನಿನ್ನ ಅಖಂಡ ಹಿನ್ನೆಲೆ ಆದಂತ ಏನೋ ಒಂದು ಪರಬ್ರಹ್ಮಣ ಏನು ಅಸ್ತಿತ್ವದ ಆ ನಾನು ಇದ್ದೇನೆ ಎಂಬಂತ ಭಾವನೆಯೊಂದನ್ನ ನಿರಂತರವಾಗಿ ಗಮನಿಸ್ತಾ ಇದ್ರೆ ಉಳಿದೆಲ್ಲ ಏನದಾವಲ್ಲ ಇವು ಎಲ್ಲ ಹೆಂಗಪ್ಪ ಅಂದ್ರ ಬಿಸಿಲು ಬಿದ್ದು ಹೆಂಗ ಅವು ಮಂಚು ಹೆಂಗ್ ಕರಗ್ತದಲ್ಲ ಎಲ್ಲ ಕರಗಿ ಹೋಗ್ತಾವೆ ಅಂತಕ್ಕಂಥದ್ದನ್ನ ಗುರುಗಳು ಹೇಳ್ತಾರೆ. ಈಗ ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ ಇರುವ ಸಂಬಂಧಗಳು ಯಾರಿಗೆ ಅಂತಕ್ಕಂಥ ಶಿಷ್ಯನ ಪ್ರಶ್ನೆಗೆ ಉತ್ತರವನ್ನ ನಾಳೆ ನೋಡು ಅಂತ ಹೇಳ್ತಾ ಈ ಚಿತ್ತರಕ್ಕೆ ಮಂಗಲ್ಯವನ್ನ ಓಂ ಶಾಂತಿ 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 ಗುರುಚರಣಾರ್ಪಣಮಸ್ತು. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾನಂದ ಪ್ರಕಾಶ ಕಂಬಿ ಗುರುಗಳು ನಾನು ಎಂಬಕ್ಕಂಥದ ಉದ್ದೇಶವನ್ನ ಗುರುಗಳು ಅವರಿಗೆ ಪರಮವಾದ ಅಭಿನಂದನೆಗಳು. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಈ ಸಿದ್ದೇಶ್ವರ ಮಹಾಸ್ವಾಮಿಗಳು ವಿರಚಿಸಿದವಾದಂಥ ಸಿದ್ಧಾಂತ ಶಿಖಾಮಣಿ ಜ್ಞಾನಯೋಗ ಸಂಪುಟ 5 ಸಿದ್ಧಾಂತ ಶಿಖಾಮಣಿ ಕುರಿತು ಇವೆಲ್ಲ ಆಲೋಚನೆ ಕೊಡ್ತಾನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರಭೆ ವಿದ್ಯಾವಾಚಸ್ಪತಿ ಶ್ರೀ 1008 ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪ್ರವಚನ ಪ್ರಭೆಯ ಮೂಲಕ 1ನೇ ಪರಿಚ್ಛೇದದ ವಿಚಾರದಲ್ಲಿ ಶಿವಸ್ತುತಿಯನ್ನ ಮಾಡ್ಯಾಯಿತು, ಶಕ್ತಿ ಸ್ತುತಿಯನ್ನು ಮಾಡ್ಯಾಯಿತು. ಗ್ರಂಥಕರ್ತರ ವರ್ಣನೆ ಅಂದ್ರೆ ಶಿವಯೋಗಿ ಶಿವಾಚಾರ್ಯರ ವಂಶ ಯಾವ ರೀತಿ ಬಂತಂದ್ರೆ ಈ ಶಿವಯೋಗಿ ಶಿವಾಚಾರ್ಯರ ಹೆಸರು ಅವರ ಮುತ್ತಾತನ ಹೆಸರು. ಆದಿಯಲ್ಲಿ ಒಬ್ಬ ಶಿವಯೋಗಿ ಶಿವಾಚಾರ್ಯ, ಅವರ ಮಗ ಮುದ್ದದೇವ, ಅವರ ಮೊಮ್ಮಗ
ಏನು ಮೊಮ್ಮಗನ ಹೆಸರೇನು? ಸಿದ್ಧನಾಥ. ಶಿವಯೋಗಿ ಶಿವಾಚಾರ್ಯ ಅಂತ ನೆನಪಿಟ್ಕೊಂಡ್ರೆ ಆಯ್ತು. ಮುದ್ದದೇವ ಸಿದ್ಧನಾಥ ಇವರಿಬ್ಬರ ಹೆಸರು ನೆನಪಿಟ್ಕೊಂಡ್ರೆ ಸಾಕು. ಫಸ್ಟಿಗೊಂದು ಲಾಸ್ಟಿಗೊಂದು ಶಿವಯೋಗಿ ಶಿವಾಚಾರ್ಯ, ಮಧ್ಯದಾಗ ಮುದ್ದದೇವ ಸಿದ್ಧನಾಥ. ಇಷ್ಟು ಹೇಳಿಬಿಟ್ರೆ ಆಯ್ತು ಅವ್ರ ಮುತ್ತಾತನ ಹೆಸರು. ಆಮೇಲೆ ಆ ಶಿವಯೋಗಿ ಶಿವಾಚಾರ್ಯರು ಈ ಒಂದು ಗ್ರಂಥ ರಚನೆ ಮಾಡಬೇಕಾದ್ರೆ ಏನೇನು ಮಾಡಿದ್ರಪ್ಪ ಅಂತಂದ್ರೆ 28 ಶಿವಾಗಮಗಳನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಗ್ರಂಥ ರಚನೆ ಮಾಡ್ಯಾರ. ಮತ್ತೆ ಏನು ಮಾಡ್ಯಾರ ಅಂದ್ರೆ ಈ ಒಂದು ವೇದ ಸಮ್ಮತವಾದಂಥ ವ್ಯಾಸ ರಚಿತವಾದಂಥ ಶಿವಪುರಾಣಗಳ ಸಹಿತ ಅದರ ಪ್ರಸಂಗಗಳನ್ನು ಈ ಗ್ರಂಥದಲ್ಲಿ ಅಳವಡಿಸಿಕೊಂಡಾರ. ಅವರು 28 ಶಿವಾಗಮಗಳ ಹೆಸರುಗಳು ನಿನ್ನೆ ಹೇಳಿದರು. ಈಗ ಸಿದ್ಧಾಂತ ಶಿಖಾಮಣಿಯ 1ನೇ ಪರಿಚ್ಛೇದದ 26ನೇ ಶ್ಲೋಕ. ಈ ಸಿದ್ಧಾಂತ ಶಿಖಾಮಣಿಯ ನಿಲುವು ಎಂಥದಂತಂದ್ರೆ ವೇದ ಮಾರ್ಗ ಏನದಲ್ಲ ವಿರೋಧೇನ ಅಂತಂದ್ರೆ ವೇದಕ್ಕ ಇದು ವಿರೋಧ ಇಲ್ಲ. ಶಿವಾಗಮ 28 ಶಿವಾಗಮಗಳೇನದವ ವೇದಗಳಿಗೆ ವಿರೋಧಿಗಳಲ್ಲ. ಮತ್ತೆ ಇವು ವೇದಗಳೇನಂತಂದ್ರೆ ಇಲ್ಲ, ವೇದಕ್ಕೆ ವಿರೋಧ ಅಲ್ಲ. ಆದ್ರೆ ಇವಕ್ಕೆ ತಮ್ಮದೇ ಆದ ವಿಶಿಷ್ಟ ಆಚಾರಗಳದಾವ. ವೇದಗಳಲ್ಲಿ ಇಲ್ಲದ ಆಚಾರಗಳು ಕೂಡ ಇದ್ರೊಳಗದ ವಿಶಿಷ್ಟವಾದಂಥ ಆಚಾರಗಳದಾವ. ಈ ವಿಶಿಷ್ಟಾಚಾರ ಸದಾಚಾರಗಳದಾವ. ಮತ್ತೇನಂದ್ರೆ ವೇದಕ್ಕೆ ವಿರುದ್ಧ ಇಲ್ಲ. ವೇದ ಮಾರ್ಗ ವಿರೋಧೇ ನ ವಿಶಿಷ್ಟಾಚಾರ ಸಿದ್ಧಯೇ. ಮುಂದೆ ಯಾವ್ದಪ್ಪ ಅಂದ್ರೆ ಅಸನ್ಮಾರ್ಗ. ಸನ್ಮಾರ್ಗ ಅಂದ್ರೆ ಈ ಪರಮಾತ್ಮ ಮತ್ತು ಜೀವಾತ್ಮ ಇವೆರಡನ್ನು ಯಾರು ನಂಬುತ್ತಾರ ಅದು ಸನ್ಮಾರ್ಗ. ಪರಮಾತ್ಮ ಜೀವಾತ್ಮರನ್ನ ನಂಬಲಾರದಂಥವು ಅಸನ್ಮಾರ್ಗ. ನಿರಾಸಾಯ ಅಂದ್ರ ಅವುಗಳಿಗೆ ಏನ್ ಮಾಡ್ತಾರ ನಿರಸನ, ಅವು ನೆಗ್ಲೆಕ್ಟ್ ಮಾಡ್ತಾರ. ಬೌದ್ಧ ಧರ್ಮ ಜೀವಾತ್ಮ ಪರಮಾತ್ಮ ಎರಡನ್ನ ನಂಬಂಗಿಲ್ಲ ಅವರು. ಜೈನ ಧರ್ಮ ಜೀವಾತ್ಮನ ನಂಬುತ್ತಾರ, ಪರಮಾತ್ಮನ ನಂಬಂಗಿಲ್ಲ. ಇವಕ್ಕೇನಂತಾರ ಅಸನ್ಮಾರ್ಗಗಳು ಅಂತಾರ. ಇವುಗಳ ನಿರಸನ, ಇವುಗಳನ್ನ ಇಲ್ಲಿ ಅಳವಡಿಸಿಕೊಂಡಿಲ್ಲ. ಮತ್ತೇನ್ ಮಾಡ್ಯಾರ ವಿವೇಕಿನಾಂ ಅಂದ್ರ ವೇದ ಆಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಇದರದೆಲ್ಲ ಜ್ಞಾನ ಇದ್ದವ್ರಿಗೆ ಏನಂದ್ರೆ ವಿವೇಕಿಗಳು ಅಂತಂದಾರ. ಆ ವಿವೇಕಿಗಳು ಇಂಥ ಜ್ಞಾನ ಉಳ್ಳವರು ಇವರಿಗೆ ಏನಂದ್ರೆ ಪ್ರಮೋದಾಯ ಅಂದ್ರೆ ಇವರೆಲ್ಲರೂ ಈ ಗ್ರಂಥ ಓದಿದ್ರು ಅಂತಂದ್ರೆ ಸಂತೋಷ ಪಡ್ತಾರ ಅಂತ. ಇವರು ಸಂತೋಷ ಪಡ್ತಾರೆ. ಅದು ಓದ ಹಾಡ್ರಿ. ವೇದ ಮಾರ್ಗ ವಿರೋಧೇನ 26ನೇ ಶ್ಲೋಕ. ವೇದ ಮಾರ್ಗ ವಿರೋಧೇನ ವಿಶಿಷ್ಟಾಚಾರ ಸಿದ್ಧಯೇ ಅಸನ್ಮಾರ್ಗ ನಿರಾಸಾಯ ಪ್ರಮೋದಾಯ ವಿವೇಕಿನಾಂ. ವಿವೇಕಿಗಳ ಆನಂದ. ಆತ್ಮ ಪರಮಾತ್ಮರನ್ನ ನಂಬುವವರೇ ವಿವೇಕಿಗಳು. ನಂಬಲಾರದವರು ಅಸನ್ಮಾರ್ಗ ಅಂತ ಹೇಳಿದ್ರೆ ಮುಂದಿಂದೇನಪ್ಪ ಅಂದ್ರೆ ಬೌದ್ಧ ಮತ್ತು ಜೈನ ಮತಗಳನ್ನ ಇವರು ಒಪ್ಪಂಗಿಲ್ಲ. ಎಲ್ಲಿ ಏನು ನಡೆದದ, ಎಲ್ಲಿ ಕಾರ್ಯಕ್ರಮ ನಡೆದದ, ಸತ್ಸಂಗದ ನಡ್ರಿ ಅಂದ ಕೂಡ್ಲೇನೆ ಅವ್ರ್ಯಾರು ಗಚ್ಚಂ ಗುರುಗಳು ಬೆನ್ನತ್ತಿ ಹೋಗಿ ಫ್ರೀ ರಿಸರ್ವೇಶನ್ ಮಾಡಿಸ್ತಾರಂತ ಬೆನ್ನತ್ತಿ ಹೋಗ್ಬಿಟ್ಟಿದ್ದೆವು ಪುನಃ. ಅಲ್ಲಿ ಹೋದ್ರೆ ಅದು ಜೈನರ ಕಾರ್ಯಕ್ರಮ ಅದು. ಅವ್ರು ಪರಮಾತ್ಮನ ಸುದ್ದಿನೇ ಮಾತಾಡಲ್ರು, ಬರೀ ಆತ್ಮದ ಸುದ್ದಿ ಮಾತಾಡ್ಲಕತ್ತಾರ. ಇವರೆಲ್ಲರೂ ಏನ್ರಿ ಇದು ಬ್ಯಾರೇನೇ ಅದಲ್ಲ, ಇದು ಬ್ಯಾರೇನೇ ಅದಲ್ಲ, ಅದು ಏನದ ಕೇಳಲಾರ್ದೆ ಹೇಳಲಾರ್ದೆ ಅವ್ರ ಬೆನ್ನತ್ತಿ ಹೋಗಿ 1 ವರ್ಷ ಹೋಗಿರಲ್ಲ, ಮತ್ತೆ ಮುಂದಿನ ವರ್ಷ ಮತ್ತೊಂದು ಸಾರಿನೂ ಹೋಗ್ಯಾರ ಉಳಿದವ್ರೆಲ್ಲರೂ. ಹಂಗ ಅಲ್ಲಿ ಏನದ ಅನ್ನೋದು ಗೊತ್ತಿರ್ಲಾರ್ದೆ ಸುಮ್ಮನೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು. ಫ್ರೀದ ಕರಿತಾರನ್ನ ಎಲ್ಲಾರ ಓದ್ತೀವಿ ಅಂದ್ರೆ ಹೆಂಗಾಗ್ತದೆ. ಹಿಂಗಾಗಿ
ಇಲ್ಲಿ ನಮ್ಮ ವೀರಶೈವ ಧರ್ಮ ಏನದ, ವೇದಕ್ಕೆ ವಿರೋಧ ಇಲ್ಲ, ಅದಕ್ಕೆ ತನ್ನದೇ ಆದ ವಿಶಿಷ್ಟ ಆಚಾರಗಳದವ. ಮತ್ತೆ ಜೈನ ಬೌದ್ಧಾದಿ ಅಸನ್ಮಾರ್ಗಗಳನ್ನ ನಿರಸನ ಮಾಡ್ಯಾರ ಅಂತಂದ್ರೆ ಅವನ್ನ ಇಲ್ಲಿ ಅಳವಡಿಸಿಕೊಂಡಿಲ್ಲ. ಮತ್ತೆ ವಿವೇಕಿ ನಾಮ ಅಂದ್ರ ಈ ಸನಾತನ ಭಾರತೀಯ ವೇದಾಗಮ ಉಪನಿಷತ್ತುಗಳನ್ನ ಯಾರು ನಂಬುತ್ತಾರ ಅವರೇ ವಿವೇಕಿಗಳು, ಮತ್ತೆ ಜ್ಞಾನವುಳ್ಳವರು. ಅಂಥವರ ಸಂತೋಷಕ್ಕಾಗಿ ಈ ಗ್ರಂಥ ರಚನೆ ಮಾಡ್ಯಾರ ಅಂತೇಳಿ. ಈ ಗ್ರಂಥದಲ್ಲಿ ಪ್ರತಿಪಾದಿತವಾದ ವಿಷಯವು ವೈದಿಕ ಮಾರ್ಗಕ್ಕೆ ವಿರೋಧವಲ್ಲದ. ಅದಕ್ಕೆ ನಾವು ವೇದಗಳಿಗೆ ವಿರೋಧಿಗಳಲ್ಲ, ವೇದಗಳನ್ನು ಸಮ್ಮತ ಮಾಡಿಕೊಂಡವರು. ಮತ್ಯಾವುದು ಆಗಮ ಸಮ್ಮತವಾದ, ಎದರ ಜೊತೆಗೆ ಸಮ್ಮತ, ಆಗಮದ ಜೊತೆಗೆ ಸಮ್ಮತ, ವೇದಗಳಿಗೆ ವಿರೋಧವಿಲ್ಲ. ಈ ರೀತಿಯಾದಂಥ ಸದಾಚಾರವನ್ನು ಪ್ರತಿಪಾದಿಸುವಂತಹದ್ದು ಈ ಗ್ರಂಥ. ನಾಸ್ತಿಕವಾದವನ್ನು ಪ್ರಸಾರ ಮಾಡುವ ಜೈನ ಬೌದ್ಧಾದಿಗಳನ್ನ ನಿರಸನ ಮಾಡುವಂತಹದ್ದು ಮತ್ತು ವಿವೇಕಿಗಳಿಗೆ ಸಂತೋಷವನ್ನು ಉಂಟು ಮಾಡುವಂತಹದ್ದು. ಇಷ್ಟು ತಿಳ್ಕೋಬೇಕು. ಮುಂದಿನ ಶ್ಲೋಕವು ಹಾಡ್ರಿ. 27 ಸರ್ವಸ್ವ ಸರ್ವಸ್ವಂ ವೀರಶೈವಾನಾಂ ಸಕಲಾರ್ಥ ಪ್ರಕಾಶನಂ ಅಸ್ಪೃಷ್ಟಮಖಿಲೈಃ ದೋಷೈಃ ಪ್ರಾಕೃತಂ ಶುದ್ಧಮಾನಸೈಃ. ಇದು ಏನದು ಅಂತಂದ್ರೆ ವೀರಶೈವರಿಗೆ ಸಕಲ ಪುರುಷಾರ್ಥ ಪ್ರಕಾಶಕ. ಎಲ್ಲ ಸಕಲ ಪುರುಷಾರ್ಥ ಎಷ್ಟದಾವ? ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ. ಅವು ನಾಲ್ಕನ್ನ ಇದು ಕಲಿಸಿಕೊಡ್ತದ. ವೀರಶೈವರಿಗೆ ಸಕಲ ಪುರುಷಾರ್ಥ ಪ್ರಕಾಶಕವಾದ ಸರ್ವಸ್ವದಂತಿರುವ ಈ ಏಕೋತ್ತರ ಶತಸ್ಥಲ ಸಿದ್ಧಾಂತ ಅಂದ್ರೆ 101 ಸ್ಥಳಗಳಿರಂತ ಸಿದ್ಧಾಂತ ದೋಷ ಶೂನ್ಯವು. ಇದರೊಳಗೆ ಏನೇನು ದೋಷ ಇಲ್ಲ, ಜೀರೋ ಡಿಫೆಕ್ಟ್ ಅಂತಾರ. ಇದ್ರಾಗ ಯಾವುದು ಇಂಥದ್ದು ಕೆಟ್ಟದ್ದದ ಅಂತೇಳಿ ತೆಗೆದಿದಂಥದ್ದು ಏನೇನು ಇಲ್ಲ. ಶುದ್ಧ ಮನಸ್ಕರಿಂದ ಆದರಣೀಯವಾಗಿರುತ್ತದೆ. ಶುದ್ಧ ಮನಸ್ಕರಿಂದ ಆದರಣೀಯವಾಗಿರುತ್ತದೆ. ಒಳ್ಳೆ ಮನಸ್ಸು ಯಾರಿಗೆ ಆದ ಅವರಿಂದ ಇದು ಗೌರವಿಸಲ್ಪಡ್ತದೆ. ಕೆಟ್ಟ ಮನಸ್ಸಿದ್ದವರು ಅವ್ರಿಗೆ ಏನು ಕೊಟ್ರು ಟೀಕೆನೆ ಮಾಡ್ತಾರೆ. ಅದಕ್ಕೊಂದು ಏನಾದ್ರು ಹೆಸರು ಇಡ್ತಾರೆ. ಮನಸ್ಸು ಸರಿಗಿರ್ಲಾರ್ದವ್ರು ಎಲ್ಲರಿಗೂ ಒಂದು ಹೆಸರು ಇಟ್ಕೊತ್ಕೊಂಡಿರ್ತಾರೆ. ಮನಸ್ಸು ಚಲೋ ಇದ್ದವರು ಗೌರವಿಸ್ತಾರೆ, ಒಳ್ಳೆಯದನ್ನ ಗೌರವಿಸ್ತಾರೆ. ಅಂತ ಒಂದು ಶ್ರೇಷ್ಠವಾದ ಗ್ರಂಥ ಅದ ಇದು. ಎಲ್ಲ ಪುರುಷಾರ್ಥಗಳು, ಸಕಲ ಪುರುಷಾರ್ಥಗಳ ಪ್ರಕಾಶಕ ಆದ ಅಂತ ಹೇಳ್ತಾರೆ. ಮತ್ತೆ ತೇಷ್ಟಾಗಮೇಶು ಇಷ್ಟಾಗಮೇಷು ಸರ್ವೇಷು ಪುರಾಣೇಷ್ವಖಿಲೇಷು ಚ ಪುರಾ ದೇವೇನ ಕಥಿತಂ ದೇವೈ ತನ್ನಂದನಾಯ ಚ. ಏನ್ ಹಿಂಗಂದ್ರೆ ತೇಷ್ಟಾಗಮೇಶು ಸರ್ವೇಶು 101 ಸ್ಥಳಗಳಿಂದ ಕೂಡಿದ ಈ ವೀರಶೈವ ಸಿದ್ಧಾಂತವು ಸಮಸ್ತ ಆಗಮ ಮತ್ತು ಪುರಾಣಗಳಲ್ಲಿ ಹಿಂದೆ ಪರಮಾತ್ಮನು ಪಾರ್ವತಿ ಹಾಗೂ ಮಗನಾದ ಷಣ್ಮುಖನಿಗೆ ಉಪದೇಶಿಸಲ್ಪಟ್ಟ ವಿಷಯವೇ ಆಗಿದೆ. ಒಟ್ಟ ಈ ಗ್ರಂಥ ಹೆಂಗ್ ತಯಾರಾಯ್ತು, ಎಲ್ಲಿದು ಬಂತು ಅನ್ನೋದಕ್ಕೆ ಇದು ಹೇಳಿದ್ರು. ಫಸ್ಟ್ ಪರಮಾತ್ಮ ಶಿವ ಅಂತೇನದನ್ನ ಅವ ತನ್ನ ಹೆಂಡತಿ ಪಾರ್ವತಿ ಹೇಳ್ದ. ಪಾರ್ವತಿ ಮತ್ತು ತನ್ನ ಮಗನಾದ ಷಣ್ಮುಖನಿಗೆ ಉಪದೇಶಿಸಿದಂತ ಈ 28 ಶಿವಾಗಮಗಳು, ಇವುಗಳನ್ನೇ ಆಧಾರವಾಗಿಟ್ಟುಕೊಂಡು 101 ಸ್ಥಳಗಳಿಂದ ಕೂಡಿದ ಈ ಒಂದು ವೀರಶೈವ ಸಿದ್ಧಾಂತ ಬಹಳ ವಿಶೇಷ ಅದ ಅಂತ ಹೇಳ್ತಾರೆ. ತತ್ ಸಂಪ್ರದಾಯ ಸಿದ್ಧೇನ ಮುಂದಿನ ದೇವರು ತತ್ ಸಂಪ್ರದಾಯ ಸಿದ್ಧೇನ ರೇಣುಕೇನ ಮಹಾತ್ಮನಾಂ ಗಣೇಶ್ವರೇಣ ಕಥಿತಂ ಅಗಸ್ತ್ಯಾಯ ಪುನಃಕ್ಷಿತೌ. ಏನಿಂಗಂದ್ರೆ ಶಿವನ ಸದ್ದೋಜಾತ ಮುಖದಿಂದ ಪ್ರಾದುರ್ಭವಿಸಿ
ಶಿವನ ಸದ್ದೋಜಾತ ಮುಖದಿಂದ ಪ್ರಾದುರ್ಭವಿಸಿ ಶಿವ ಸಂಪ್ರದಾಯದವರೆಂದು ಪ್ರಸಿದ್ಧರಾದ ಜಗದ್ಗುರು ಶ್ರೀ ರೇಣುಕ ಭಗವತ್ಪಾದರು ಪರಮಾತ್ಮನಿಂದ ಪಾರ್ವತಿ ಹಾಗೂ ಷಣ್ಮುಖರಿಗೆ ಪೂರ್ವದಲ್ಲಿ ಉಪದೇಶಿಸಲ್ಪಟ್ಟ 101 ಸ್ಥಳಾತ್ಮಕವಾದ ಈ ವೀರಶೈವ ಸಿದ್ಧಾಂತವನ್ನು ಈ ಭೂಮಂಡಲದಲ್ಲಿ ಪ್ರಪ್ರಥಮವಾಗಿ ಶ್ರೀ ಅಗಸ್ತ್ಯ ಮಹರ್ಷಿಗಳಿಗೆ ಉಪದೇಶಿಸಿದರು. ಏನೇನಾಯ್ತು? ಜಗದ್ಗುರು ರೇಣುಕ ಎಲ್ಲಿಂದ? ಸದ್ದೋಜಾತ ಮುಖದಿಂದ ಪ್ರಾದುರ್ಭವಿಸಿದ ಶಿವನ 5 ಮುಖಗಳಿಂದ 5 ಮಂದಿ ಜಗದ್ಗುರುಗಳು ಹುಟ್ಟಿ ಬರ್ತಾರೆ. ಸದ್ದೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ. ಇವರು 1 ಸದ್ದೋಜಾತ ಮುಖದಿಂದ ಬಂದು ಇವರು ಬರೋದಕ್ಕಿಂತ ಮೊದಲು ಪರಮಾತ್ಮನಿಂದ ಪಾರ್ವತಿ ಹಾಗೂ ಷಣ್ಮುಖರಿಗೆ ಪೂರ್ವದಲ್ಲಿಯೇ ಉಪದೇಶಿಸಲ್ಪಟ್ಟ 101 ಸ್ಥಳಾತ್ಮಕವಾದ ಈ ವೀರಶೈವ ಸಿದ್ಧಾಂತವನ್ನ ಭೂಮಂಡಲದಲ್ಲಿ ಪ್ರಪ್ರಥಮವಾಗಿ ಶ್ರೀ ಅಗಸ್ತ್ಯ ಮಹರ್ಷಿಗಳಿಗೆ ಜಗದ್ಗುರು ರೇಣುಕಾಚಾರ್ಯರು ಉಪದೇಶಿಸಿದರು ಅಂತ. ಮುಂದೆ ವೀರಶೈವ ಮಹಾತಂತ್ರ ಮೇಕೋತ್ತರ ಶತಸ್ಥಲಂ ಅನುಗ್ರಹಾಯ ಲೋಕಾನಾಂ ಅಭ್ಯದಾತ್ ಸುಧಿಯಾಂ ವರಃ. ವೀರಶೈವ ಮಹಾತಂತ್ರ. ಈ ಗ್ರಂಥಕರ್ತರಾದ ಶ್ರೀ ಶಿವಯೋಗಿ ಶಿವಾಚಾರ್ಯನು ಪೂರ್ವದಲ್ಲಿ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹರ್ಷಿಗಳಿಗೆ ಉಪದೇಶಿಸಿದ ಪಿಂಡಾದಿ ಜ್ಞಾನ ಶೂನ್ಯಾಂತಗಳಾದ 101 ಸ್ಥಳಾತ್ಮಕವಾದ ವೀರಶೈವ ಸಿದ್ಧಾಂತವನ್ನ ಲೋಕಾನುಗ್ರಹಕ್ಕಾಗಿ ಸಂಗ್ರಹಿಸಿ ಬರೆದಿರುತ್ತಾರೆ. ಇದೇನದಪ್ಪ? 101 ಸ್ಥಳಗಳು. ಒಂದನೇ ಸ್ಥಳ ಪಿಂಡ ಸ್ಥಳ, ಕೊನೆಗೆ ಸ್ಥಳ ಜ್ಞಾನ ಶೂನ್ಯ ಸ್ಥಳ. ಈ 101 ಸ್ಥಳಗಳು ಯಾರಿಗೆ ಉಪದೇಶ ಮಾಡಿದ್ದು ಅನ್ನಂದ್ರೆ ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹರ್ಷಿಗಳಿಗೆ ಉಪದೇಶ ಮಾಡಿದ್ದು. ಅದನ್ನ ಶಿವಯೋಗಿ ಶಿವಾಚಾರ್ಯರು ಏನ್ ಮಾಡ್ಲಕತ್ತಾರ? ಅವುಗಳನ್ನ ಲೋಕದ ಅನುಗ್ರಹಕ್ಕಾಗಿ, ಲೋಕದ ಜೀವಿಗಳ ಕಲ್ಯಾಣಕ್ಕಾಗಿ ಸಂಗ್ರಹಿಸಿ ಬರೆದಿದ್ದಾರೆ. ಯಾವ ರೀತಿ? ಶ್ರೀಕೃಷ್ಣ ಅರ್ಜುನರ ಸಂವಾದವನ್ನ ವ್ಯಾಸ ಮಹರ್ಷಿಗಳು ಬರೆದು ಭಗವದ್ಗೀತೆ ಅಂತ ಲೋಕ ಅನುಗ್ರಹಕ್ಕಾಗಿ ಹೆಂಗ ಕರುಣಿಸಿದ್ದಾರೆ, ಅದೇ ರೀತಿ ಇಲ್ಲಿ ಶಿವಯೋಗಿ ಶಿವಾಚಾರ್ಯರು ಅಗಸ್ತ್ಯ ರೇಣುಕ ಮತ್ತು ಅಗಸ್ತ್ಯರ ಒಂದು ಉಪದೇಶದ ವಿಷಯಗಳನ್ನ ಸಂಗ್ರಹ ಮಾಡಿ ಬರೆದಾರ ಅಂತ ಇಲ್ಲಿ ಬರೆದಾರ. ಇವು ಚಾರಿತ್ರಿಕ ವಿಷಯ ನಿಮ್ಗೆಲ್ಲ ಗೊತ್ತಿದ್ದೇ ಇರ್ತದ. ಅದನ್ನು ಇಲ್ಲಿ ಸಾಂಕೇತಿಕವಾಗಿ ಹೇಳ್ಕೊಂಡು ಹೋಗ್ಬೇಕಾಗ್ಯದ. ಅದಕ್ಕೆ ಇವು ಹೇಳ್ಕೋತ ಹೋಗ್ತಾ ಇದ್ದೇವೆ. ಸರ್ವೇಷಾಂ ಶೈವ ತಂತ್ರಾಣಾಂ ಉತ್ತರತ್ವಾನಿರುತ್ತರಂ ನಾಮ್ನಾ ಪ್ರತೀಯತೆ ಲೋಕೆ ಯತ್ ಸಿದ್ಧಾಂತ ಶಿಖಾಮಣಿ. ವೀರಶೈವ ಸಿದ್ಧಾಂತವು ಎಲ್ಲ ಶೈವತಂತ್ರ ಅಂದ್ರೆ ಶಿವಾಗಮಗಳ ಕೊನೆಯ ಭಾಗದಲ್ಲಿ ಹೇಳಲ್ಪಟ್ಟಿರುವುದರಿಂದ ಮತ್ತು ಸಿದ್ಧಾಂತದ ಮೇಲೆ ಮತ್ಯಾವ ಸಿದ್ಧಾಂತ ಇಲ್ಲದಿರುವುದರಿಂದ ಇದಕ್ಕೆ ಸಿದ್ಧಾಂತಗಳಲ್ಲಿ ಶಿಖಾಮಣಿ ಎಂಬ ಅನ್ವರ್ಥದಲ್ಲಿ ಸಿದ್ಧಾಂತ ಶಿಖಾಮಣಿ ಎಂಬ ಹೆಸರು ಪ್ರಖ್ಯಾತವಾಗಿರುತ್ತದೆ. ಏನಾಗ್ಯದಂದ್ರೆ ಈ ಶಿವಾಗಮಗಳ ಶೈವ ತಂತ್ರ ಎಲ್ಲಿ ಮಾಡ್ಯಾರ? ಶಿವಾಗಮಗಳ ಕೊನೆಯಲ್ಲಿ. ಉಪನಿಷತ್ತುಗಳು ಎಲ್ಲಿ ಹೇಳಿದ್ರು? ವೇದಗಳ ಕೊನೆಯಲ್ಲಿ. ಈ ಶೈವ ತಂತ್ರಗಳು ಉಪನಿಷತ್ತುಗಳ ಕೊನೆಯಲ್ಲಿ. 4 ಅದಾವಲ್ರಿ ತಂತ್ರ. ಇಲ್ಲಿ ಎಲ್ಲ ಒಂದ್ ಕಡೆ ಇದ್ದು ಅಲ್ಲ 4. ಅವು ಹೆಂಗ ಏನಪ್ಪ ಅಂದ್ರ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಅಂತೇಳಿ ಒಂದು ಲಾಸ್ಟಿಗೆ ಉಪನಿಷತ್ ಇತ್ತಲ್ಲ, ಅದೇ ರೀತಿ ಇಲ್ಲಿ ಕೂಡ 4 ಐಟಮ್ ಅದಾವ ಆಗಮಗಳಲ್ಲಿ.
4ರಾಗ ಇದು ಲಾಸ್ಟಿಗೆ ತಂತ್ರ. ಕ್ರಿಯಾ, ಚರ್ಯ, ಜ್ಞಾನ, ಯೋಗಗಳೆಂಬ 4 ಪಾದಗಳಿಂದ ಕೂಡಿದ್ದಿದು. ಇದೇನದ ಈ ಶಿವಾಗಮಗಳ ಕೊನೆಯಲ್ಲಿ ಹೇಳಿದ್ದಿದು ತಂತ್ರ. ಇದನ್ನು ಅವರು ಸಂಗ್ರಹ ಮಾಡಿ ಹೇಳ್ಯಾರ. ಈ ಒಂದು ಸಿದ್ಧಾಂತದ ಮೇಲೆ ಮತ್ಯಾವ ಸಿದ್ಧಾಂತನೂ ಇಲ್ಲ. ಇದೇ ಅತಿ ಉನ್ನತವಾದ ಸಿದ್ಧಾಂತ ಇರುವುದರಿಂದ ಇದಕ್ಕೆ ಸಿದ್ಧಾಂತಗಳಲ್ಲಿ ಶಿಖಾಮಣಿ ಎಂಬ ಅನ್ವರ್ಥದಲ್ಲಿ ಸಿದ್ಧಾಂತ ಶಿಖಾಮಣಿ ಎಂಬ ಹೆಸರು ಪ್ರಖ್ಯಾತವಾಗಿರುತ್ತದೆ. ಇದು ಸಿದ್ಧಾಂತ ಶಿಖಾಮಣಿ ಅಂತ ಇದಕ್ಕೆ ಯಾಕಂತಾರಂದ್ರೆ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಮತ್ತಿದಕ್ಕಿಂತ ದೊಡ್ಡ ಸಿದ್ಧಾಂತ ಮತ್ತಿನ್ಯಾವುದೂ ಇಲ್ಲ. ಈ ಹೆಸರು ಯಾಕೆ ಇಟ್ಟಾರ ಅನ್ನೋದಕ್ಕೆ ಶಿಖಾಮಣಿ ಅಂದ್ರೆ ಎಲ್ಲಕ್ಕಿಂತ ಮೇಲೆ, ಅತ್ಯುನ್ನತ ಅಂತ. ಈ ಸಿದ್ಧಾಂತ ಶಿಖಾಮಣಿ ಎಂಬ ಗ್ರಂಥವು ಸಕಲ ಶಿವಾಗಮಗಳಿಂದ ಆರಿಸಿ ಸೇರಿಸಲ್ಪಟ್ಟ ಸರ್ವ ರಹಸ್ಯಾರ್ಥವುಳ್ಳದ್ದಾಗಿರುವುದಾಗಿಯೂ ಮತ್ತೆ ಶಿವಾದ್ವೈತ ಜ್ಞಾನವನ್ನ ಪ್ರಕಟಿಸಿರುವ ಕಾರಣ ಲಿಂಗಾಂಗ ಸಾಮರಸ್ಯ ಅನುಗ್ರಹದಿಂದ ಕೂಡಿದ್ದಾಗಿಯೂ, ಲಿಂಗಾಂಗ ಸಾಮರಸ್ಯದ ಅನುಗ್ರಹ ಇದರೊಳಗಿರೋದು ಮುಖ್ಯ ಏನಂದ್ರೆ ಇದು ವೇದ ಆಗಮಜ್ಞರಿಂದ ಪ್ರಶಂಸಿತವಾಗಿಯೂ ಪಾಶುಮತ ಮತದಲ್ಲಿ ಶ್ರೇಷ್ಠವಾಗಿಯೂ ಇರುವುದರಿಂದ ಶ್ರೇಷ್ಠರಾದ ವೀರಶೈವರು ಈ ಗ್ರಂಥದ ಅಧ್ಯಯನ ಮತ್ತು ಅಧ್ಯಾಪನ ತಾವು ಓದ್ತಾರ, ಇನ್ನೊಬ್ಬರಿಗೆ ಓದಿಸ್ತಾರ, ಹೇಳ್ತಾರ, ತಮ್ಮ ಬುದ್ಧಿಯನ್ನು ತೊಡಗಿಸುವವರಾಗಲಿ. ಇದು ಬಹಳ ಶ್ರೇಷ್ಠ ಆದ ಎಲ್ಲ ಶಿವಾಗಮಗಳ ರಹಸ್ಯವಾದ ಅರ್ಥಗಳು ಇದರೊಳಗದವ. ಮತ್ತೆ ಲಿಂಗಾಂಗ ಸಾಮರಸ್ಯ ರೂಪ ಸಾಧನೆ ಅನುಗ್ರಹ ಆಗ್ತದೆ. ಮತ್ತೆ ವೇದ ಆಗಮಜ್ಞರು ಅಂದ್ರೆ ಅಂತ ಒಂದು ಪಂಡಿತರಿಂದ ಇದು ಪ್ರಶಂಸೆಗೆ ಒಳಗಾಗ್ಯದ. ಪಾಶುಪತ ಮತದಲ್ಲಿ ಶ್ರೇಷ್ಠವಾಗಿಯೂ ಇರುವುದರಿಂದ ಶ್ರೇಷ್ಠರಾದ ವೀರಶೈವರು ಈ ಗ್ರಂಥವನ್ನ ಅಧ್ಯಯನ ಮತ್ತು ಅಧ್ಯಾಪನದಲ್ಲಿ ತಮ್ಮ ಬುದ್ಧಿಯನ್ನು ತೊಡಗಿಸುವವರಾಗಲಿ. ಈ ಸಿದ್ಧಾಂತ ಶಿಖಾಮಣಿಯಲ್ಲಿ ಪ್ರತಿಪಾದಿತವಾದ 101 ಸ್ಥಳಗಳಿಂದ ಕೂಡಿದ ವೀರಶೈವ ಸಿದ್ಧಾಂತವು ಮೊದಲು ಶಿವನಿಂದ ಪಾರ್ವತಿ ಹಾಗೂ ಷಣ್ಮುಖರಿಗೆ ಉಪದೇಶಿಸಲ್ಪಟ್ಟಿದೆ. ಆ ಉಪದೇಶವೇ ಇಂದು 28 ಶಿವಾಗಮಗಳ ರೂಪದಲ್ಲಿ ಇರುತ್ತದೆ. ಅನಂತರ ಶಿವನು ಸದ್ಯೋಜಾತ ಮುಖ ಸಂಜಾತರಾದ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ಶಿವನ ಅಪ್ಪಣೆಯ ಮೇರೆಗೆ ಭೂಲೋಕದಲ್ಲಿ ಕೊಲ್ಲಿಪಾಕಿ ಕ್ಷೇತ್ರದ ಶ್ರೀ ಸೋಮೇಶ್ವರ ಮಹಾಲಿಂಗದಿಂದ ಪ್ರಾದುರ್ಭವಿಸಿ ಪ್ರಪ್ರಥಮವಾಗಿ ಈ ವೀರಶೈವ ಸಿದ್ಧಾಂತವನ್ನ ಮಲಯ ಪರ್ವತ ನಿವಾಸಿಯೂ ಮಹಾಮಹಿಮನೂ ಆದ ಅಗಸ್ತ್ಯ ಮಹರ್ಷಿಗೆ ಉಪದೇಶಿಸಿದರು. ಅದುವೇ ರೇಣುಕ ಅಗಸ್ತ್ಯ ಸಂವಾದ ಎಂಬ ಗ್ರಂಥ ರೂಪದಲ್ಲಿ ಪ್ರಸಿದ್ಧವಾಗಿತ್ತು. ಮೊದಲ ರೇಣುಕ ಅಗಸ್ತ್ಯ ಸಂವಾದ ಅಂತಿತ್ತು, ಆ ರೀತಿ ಇತ್ತದು, ಪ್ರಸಿದ್ಧವಾಗಿತ್ತು. ಈ ರೇಣುಕ ಅಗಸ್ತ್ಯ ಸಂವಾದವೆಂಬ ಗ್ರಂಥವನ್ನ ಆಧಾರವಾಗಿ ಇಟ್ಟುಕೊಂಡು ಶ್ರೀ ಶಿವಯೋಗಿ ಶಿವಾಚಾರ್ಯರು ಆ ಮೂಲ ವಿಷಯವನ್ನ ಪುಷ್ಟಿಗೊಳಿಸುವುದಕ್ಕಾಗಿ ವೇದ ಆಗಮ ಮತ್ತು ಉಪನಿಷತ್ತುಗಳಲ್ಲಿ ಬರುವ ವೀರಶೈವ ತತ್ವಗಳನ್ನೆಲ್ಲ ಅಳವಡಿಸಿಕೊಂಡು ಈ ಸಿದ್ಧಾಂತ ಶಿಖಾಮಣಿ ಎಂಬ ಗ್ರಂಥವನ್ನ ನಮ್ಮೆಲ್ಲರ ಕಲ್ಯಾಣಕ್ಕಾಗಿ ರಚಿಸಿದ್ದಾರೆ. ಆದ ಕಾರಣ ಪ್ರತಿಯೊಬ್ಬರು ವೀರಶೈವರು ಈ ಗ್ರಂಥದ ಪಾರಾಯಣ, ಪಠಣ, ಅಭ್ಯಾಸಾದಿಗಳನ್ನು ಮಾಡಿ ಗ್ರಂಥಸ್ಥವಾದ ಏಕೋತ್ತರ ಶತಸ್ಥಲದ ವಿಷಯವನ್ನ ಬುದ್ಧಿಯಲ್ಲಿ ಅರಗಿಸಿಕೊಂಡು ತಮ್ಮೆಲ್ಲರ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಈ ಮೂಲಕ ಕೋರಲಾಗಿದೆ. ಇಂತಿ ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರಭೆಯ ಗ್ರಂಥದ ಪೂರ್ವ ಪೀಠಿಕಾ ಭಾಗದ ಪ್ರಥಮ ಪರಿಚ್ಛೇದ ಪೂರ್ಣವಾದುದು. ಓಂ ಶಾಂತಿ 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 ಅಂತ ಏನ್ ಮಾಡಿದ್ರು, ಸಿದ್ಧಾಂತ ಶಿಖಾಮಣಿಯ ಒಂದು ಘನತೆಯನ್ನ ಎತ್ತಿ ತೋರಿಸಿದ್ರು 1ನೇ ಪರಿಚ್ಛೇದದೊಳಗ. ಇನ್ನು 2ನೇ ಪರಿಚ್ಛೇದದೊಳಗ ಏನೇನದ ಅನ್ನೋದಕ್ಕ ಮತ್ತೆ
ಸೋಮವಾರ ನೋಡೋಣ. ಏನು ನಾಳೆ ರಾತ್ರಿ ಸಿದ್ಧಾಂತ ಶಿಖಾಮಣಿನೇ ಅದಲ್ಲ. ನಾಳೆ ಮುಂಜಾನೆ ನಿಮ್ಮದು ಯೋಗ ಮತ್ತು ಕ್ರಿಯಾ. ನಾಳೆ ಬೆಳಿಗ್ಗೆ ಸಂಡೇ ಅಲ್ಲ, ನೀವು ಯೋಗದಕ್ಕೆ ಸಂಬಂಧಪಟ್ಟಂಥದ್ದು ಏನು ರೂಢಿ ಮಾಡ್ತೀರಿ, ಧ್ಯಾನ ಅದೆಲ್ಲ ಮಾಡಿ ನಿಶ್ಚಲ ಚಿತ್ತ ಸಾಧನೆಗಾಗಿ ಧ್ಯಾನ ಉಪಾಸನ 1 ತಾಸಿನ ಕಾರ್ಯಕ್ರಮ ನಿಮ್ಮದು ಮಾಡ್ರಿ, ಮತ್ತೆ 1 ತಾಸಿನ ಕಾರ್ಯಕ್ರಮ ನಿಮ್ಮದು ಮಾಡ್ರಿ. ಯಾರ್ದು? ಕ್ರಿಯಾ, ಪೂಜಾ ಪಾಠ ಮಂತ್ರ ಏನೇನು ಕಲಿಬೇಕು ನೀವು ಮಾಡ್ರಿ. ಇಬ್ರು 1 ತಾಸು ಕಾರ್ಯಕ್ರಮ ಮಾಡಿ 6ರಿಂದ 7 ಒಬ್ರು, 7ರಿಂದ 8 ಒಬ್ರು. ನೀವು ಪೂಜಾ ಪಾಠ ದಿನ ತಯಾರಾಗಿದ್ದಿಲ್ಲ ಅಂತಂದ್ರೆ ಮುಂದಿನ ವಾರ ಮಾಡ್ರಿ. ಟೋಟಲ್ ಟೈಮ್ ಇವರಿಗೆ ಬಿಟ್ಟು ಬಿಡ್ರಿ. ನಾಳೆ ಏನಾರು ಹೇಳ್ತೀರೇನ್ರಿ? ಏನಾರ ಮಂತ್ರವ ಕಲಿಸ್ತೀರ ನಾಳೆಗೆ? ಒಂದಿಷ್ಟು ಮಂತ್ರವ ಕಲಿಸ್ರಿ, ಬರಿಸಿ ಅವು ಅನ್ನೋದು ಕಲಿಸ್ರಿ. 6ಕ್ಕೆ ಚಾಲು ಆಗ್ತದ. 6ರಿಂದ 7 ನೀವು ತಗೋರಿ. ಮುಂದೆ 7ರಿಂದ 8 ಅವ್ರು ಯೋಗ ತಗೋತಾರ. ಮತ್ತೆ ಯಾರೇನು ಮಾತಾಡ್ಬೇಕಂತೀರಿ ಮಾತಾಡ್ಕೋರಿ. ನಿರೂಪಕರಿಗೆ ಮೊದಲೇ ಹೇಳ್ರಿ ಯಾವ ರೀತಿ ಏನೇನು ಮಾಡ್ಬೇಕನ್ನೋದು. ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಾಳೆ. ಓಕೆ, ಸಾಕಲ್ಲ ಇವತ್ತು. 2ನೇ ಪರಿಚ್ಛೇದ ನಾಳೆ ನೋಡಮ್. ಜಲ್ದಿ ಮುಗಿತದ, ಬಹಳ ಇಲ್ಲ ಇದು. ಒಂದು ವಾರದಾಗ ನೀವು 4 ಪರಿಚ್ಛೇದದ ಇತಿಹಾಸ ಇದು, ಪೂರ್ವ ಪೀಠಿಕಾ ತಿಳ್ಕೋಬೇಕು ಅನ್ನೋದಕ್ಕೆ ಹೇಳ್ಯಾರ. ಆಮೇಲೆ ತತ್ವಚಿಂತನ ಮುಂದಿನ ವಾರ ಚಾಲು ಆಗ್ತದೆ. ಇದೊಂದು ವಾರ ಇದೇ ಓದದೆ ಸುಮ್ಮ ಇತಿಹಾಸ ಬೇಕಲ್ಲ, ಇತಿಹಾಸದ ಜ್ಞಾನನೂ ಬೇಕಲ್ಲ. ಹೆಂಗ ಬಂತು, ಏನಾಯ್ತು, ಎಲ್ಲಿದು ಬಂತು, ಯಾವ ರೀತಿ, ಇದಕ್ಕೆ ಆಧಾರ ಗ್ರಂಥಗಳೇನು, ಅದರ ಸಲುವಾಗಿ ಇದನ್ನೊಂದು ಸ್ವಲ್ಪ ತಗೊಳ್ಳೋಮಂತ ತೊಳಕತ್ತೀನಿ ಅಷ್ಟೇ. ಹ್ಞೂ ರೀ, ಅದ್ರೊಳಗಿಂದೆ 1ನೇ ಪರಿಚ್ಛೇದ, 2ನೇ ಪರಿಚ್ಛೇದ, 3, 4 ಒಟ್ಟು 4 ಪರಿಚ್ಛೇದಗಳು ಬಿಟ್ಟಿಗೆ ಒಮ್ಮೆ 5ನೇ ಪರಿಚ್ಛೇದಕ್ಕೆ ಹೋಗ್ಬಿಟ್ಟಾರ ಅವ್ರು ಸಿದ್ದೇಶ್ವರ ಸ್ವಾಮಿಗಳು. ಇವೆಲ್ಲ ಮುದ್ದದೇವ, ಶಿವಯೋಗಿ ಶಿವಾಚಾರ್ಯ, ಮತ್ತೆ ಲಿಂಗೋದ್ಭವ, ಲೀಲಾ ವಿಲಾಸ, ಅಗಸ್ತ್ಯ ಮಹರ್ಷಿಯ ವರ್ಣನ, ಇವೆಲ್ಲ ಬೇಡ ಅಂತ ಹೋಗ್ಬಿಟ್ಟಾರ. ಚರಿತ್ರಕ್ಕೆ ಭಾಗನೇ ಬಿಟ್ಬಿಟ್ರ ಅವ್ರು. ಅದಕ್ಕೆ ಹೋಗ್ಯಾರ. ಅದಕ್ಕೆ ಅವು 4 ಪರಿಚ್ಛೇದಗಳ ಶ್ಲೋಕಗಳೇನದವ ಸುಮ್ಮ ಓದ್ಕೋತ ಹೋಗಿ ಅದ್ರ ಹಿಂದಿನ ಹಿಸ್ಟ್ರಿ ತಿಳ್ಕೊಂಡು ಆಮೇಲೆ ತತ್ವಚಿಂತನದ ಭಾಗಕ್ಕೆ ಹೋಗಮ್. ತತ್ವಚಿಂತನ ಮಾಡೋದೇನು, ಅದ್ರ ಅಪ್ಪರಂತೂ ತತ್ವಚಿಂತನ ಎಲ್ಲ ಮಾಡಿರಿ ನೀವು, ನಿಮ್ಗೆಲ್ಲ ಗೊತ್ತಿದ್ದೇ ಅದ. ಇದು ಇತಿಹಾಸ ಬೇಕಾಗ್ಯದ. ಅದಕ್ಕೆ ಇತಿಹಾಸದ ಸಲುವಾಗಿ ಒಂದು ಸ್ವಲ್ಪ ಹಿಡ್ಕೊಂಡು ಆಮೇಲೆ ಮತ್ತೆ ತತ್ವಚಿಂತನೆ ಎಷ್ಟು ಮಾಡಿದ್ರು ಕಡಿಮೆ ಮಾಡ್ಕೋತೆ ಹೋಗೋಣ. ಅದ್ರಾಗೇನು ಚಿಂತೆ ಬೇಡ. ರೀ, ಒಮ್ಮೆ 5ನೇ ಶ್ಲೋಕಕ್ಕೆ ಹೋಗ್ಯಾರ ಅವ್ರು, 5ನೇ ಪರಿಚ್ಛೇದ. ಈಗ ಹಿಂದೆ ಇವರೆಲ್ಲ ಯಾರ್ಯಾರು ಕಷ್ಟಪಟ್ಟಾರ ಅವ್ರಿಗೆ ನೆನೆಸ್ಬೇಕಾ ಬೇಡ? ಏನೇನ್ ಮಾಡ್ಯಾರ, ಏನು ಇತಿಹಾಸ ಬೇಡ, ಬರೀ ನಮ್ಗೆ ತತ್ವಚಿಂತನೆ ಅಷ್ಟೇ ಬೇಕಂದ್ರೆ ಹೆಂಗಾತ? ಬರೀ ಕಾಯಿ ಹಣ್ಣು ತಿಂದು ಹೋಗ್ತೀನಿ, ಹಿಂದೆ ಗಿಡ ಯಾರು ಹಚ್ಚಾರ ಬೇಕಾಗಿಲ್ಲ ಅಂದಂಗೆ ಅದು ಬುಕ್ ಸಿದ್ದೇಶ್ವರ ಸ್ವಾಮಿಗಳು. ನಮ್ಗೆ ಹಂಗಿಲ್ಲ, ಮೂಲನೂ ಬೇಕು ಕೊನೆನೂ ಬೇಕು. ಎಷ್ಟಾಯ್ತು ಟೈಮು? 10:05 ಆಯ್ತು. ಓಂ ಪೂರ್ಣಮದ. ಮತ್ತಾರು ಮಾತಾಡ್ತೀರೇನು? ಮತ್ತೆ ಏನಿಲ್ಲ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣ.